ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸ್ಟ್ರೀಮ್ ಶೈನ್ ಯೂಟ್ಯೂಬ್ ಚಾನಲ್. ಇವತ್ತು ಪುರಿ, ಖೀರು, ಬೆಟಗೇರಿ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಇವಾಗ ಫಸ್ಟ್ ಪುರಿ ಹಿಟ್ಟು ಕಲಿಸ್ಕೊಳಕ್ಕೆ ಫಸ್ಟ್ ನಾನು 2 ಬಟ್ಲ ಮೈದಾ ಹಿಟ್ಟು ತೊಗೊಂಡೇನೆ. ಟೂ ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, 2 ಸ್ಪೂನು ಚಿರೋಟ್ ರವೆ ತೊಗೊಂಡೇನೆ, ಅಂದರೆ ಸಣ್ಣ ರವೆ ಅಂತಾರಲ್ಲ ಅದು, 1 ಸ್ಪೂನು ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡ್ರೆ ಕಲರ್ ಚಲೋ ಬರ್ತಾವೆ. ಚೆಂದಾಗೆ ಕಲಿಸಿ, ಉಪ್ಪು ಸಕ್ಕರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋ ಹಂಗೆ ಕಲಿಸಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆಂದಾಗಿ ನಾದ್ಕೋಬೇಕು. ನಾದಿ ಹಿಟ್ಟನ್ನು ಚೆಂದಾಗಿ ನಾದಿ ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಈಗ 10 ನಿಮಿಷ ಆದಮೇಲೆ ಈಗ ಉಳ್ಳಿ ಹರ್ಕೋಬೇಕು. ಮಣಿಗೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಉಳ್ಳಿ ಹರ್ಕೋತೇನೆ. ಇದು ಅಕ್ಕಿ ಹಿಟ್ಟು ಹಚ್ಚಿ ಲಟ್ಸೋದ್ರಿಂದ ಪುರಿ ಗರಿ ಗರಿ ಬರ್ತಾವೆ. ಇಲ್ಲಾಂದ್ರೆ ಕೆಲವು ಪುರಿ ಕರೆದು ತೆಗೆದ ತಕ್ಷಣನೇ ಮೆತ್ತಗಾಗ್ಬಿಡ್ತಾವೆ. ಇವು ಅಕ್ಕಿ ಹಿಟ್ಟು ಅದಕ್ಕೆ ಹಾಕಬೇಕು. ಹಿಟ್ಟು ನಾದುವಾಗೂ ಅಕ್ಕಿ ಹಿಟ್ಟು ಹಾಕಬೇಕು. ಆಮೇಲೆ ಹಿಟ್ಟು ಹಚ್ಚುವಾಗೂ ಅಕ್ಕಿ ಹಿಟ್ಟು ಹಚ್ಚಿ ನಾದಿದ್ರೆ ಲಟ್ಸಿದ್ರೆ ಪುರಿ ಗರಿ ಗರಿ ಬರ್ತಾವೆ. ಇದಿಷ್ಟು ಉಳ್ಳಿ ಮಾಡಿಕೊಂಡು ಈಗ ಉಳ್ಳಿ ಮಾಡೋದು ಆಗೈತಿ. ಈಗ ಲಟ್ಸೋಣ. ಭಾಳ ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ಭಾಳ ತೆಳ್ಳಗೆ ಲಟ್ಟಿಸಿದ್ರೆ ಪುರಿ ಉಬ್ಬಂಗಿಲ್ಲ. ಆಮೇಲೆ ಈ ಥರ ಪುರಿ ಮಾಡುವಾಗ ಚಿರೋಟ್ ರವೆಯನ್ನು ಭಾಳ ಹಾಕ್ಕೋಬಾರ್ದು. ಪಾನಿಪುರಿ ಪುರಿ ಮಾಡುವಾಗ ಚಿರೋಟ್ ರವೆ ಜಾಸ್ತಿ ಇರಬೇಕು. ಇವಾಗ ಇದಿಷ್ಟನ್ನು ಲಟ್ಟಿಸ್ಕೊಳ್ಬೇಕು. ಈಗ ಎಣ್ಣೆ ಕಾಯಕ್ಕಿಡಬೇಕು. ಇವಾಗ ಟೆಸ್ಟ್ ಮಾಡೋಕೆ ಒಂದು ಸಣ್ಣ ಉಂಡೆ ಹಾಕಿದೆ. ಎಣ್ಣೆ ಪೂರ್ತಿ ಕಾದೈತಿ. ಪುರಿಗೆ ಎಣ್ಣೆ ಹಿಂಗೆ ಸಿಂಪಡಿಸೋದ್ರಿಂದ ಪುರಿ ಗರಿ ಗರಿ ಉಬ್ಬಿ ಬರ್ತಾವೆ. ಆಮೇಲೆ ಸಕ್ಕರೆ ಹಾಕಿದ್ದಕ್ಕೆ ಪುರಿ ಕಲರ್ ಚೇಂಜ್ ಆಕೈತಿ. ಇಲ್ಲಾಂದ್ರೆ ಬೆಳ್ಳಗೆ ಹಂಗೆ ಇರ್ತಾವೆ.
ಪುರಿ ಮಾಡೋದಾಗೈತಿ. ನೋಡಿರಿ ಕಲರ್ ಸಕ್ಕರೆ ಹಾಕೋದ್ರಿಂದ ಆಮೇಲೆ ಸ್ವಲ್ಪ ಚಿರೋಟಿ ರವೆ ಹಾಕೋದ್ರಿಂದ ಪುರಿ ಕಲರೇ ಬೇರೆ ಆಗಿರ್ತೈತಿ. ಇವಾಗ ಬೆಟಗೇರಿ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಬೆಟಗೇರಿ ಚಟ್ನಿ ಅಂದ್ರೆ ಇದು ಸ್ವಲ್ಪ ಹೆಚ್ಚು ಖಾರ, ಹೆಚ್ಚು ಸಿಹಿ, ಹೆಚ್ಚು ಹುಳಿ ಇರ್ತೈತಿ. ಫಸ್ಟ್ ಇದಕ್ಕೆ ಇದು ಮಾಡ್ಕೊಳೋದು ಹೆಂಗಂದ್ರೆ ಫಸ್ಟು ಪಾತ್ರೆ ಕಾಯಕ್ಕಿಟ್ಟು ಇದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ, ಕರಿಬೇವು, ನಾನು ಇಲ್ಲಿ ಮೆಣಸಿನ್ಕಾಯನ್ನ 4-5 ತೊಗೊಂಡೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಖಾರನ ಇರಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಕರಿದ ಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೋಬೇಕು. ಇನ್ನೂ ಸಣ್ಣಗೆ ಹಚ್ಕೊಂಡ್ರೂ ಪರವಾಗಿಲ್ಲ. ನಾನು 2 ಉಳ್ಳಾಗಡ್ಡಿ ತೊಗೊಂಡೀನಿ. ಸ್ವಲ್ಪ ಬೇಯಕ್ಕೆ ಬಿಡಬೇಕು ಇದನ್ನು. ಅದಕ್ಕೆ ಮುಚ್ಚಳ ಮುಚ್ಚಿ ಇದು ಸ್ವಲ್ಪ ಕೆಂಪಾದರೂ ಪರವಾಗಿಲ್ಲ. ಈಗ ಇದಕ್ಕೆ ಅರಿಶಿನ, ಉಪ್ಪು ರುಚಿಗೆ ತಕ್ಕಷ್ಟು, ಹಾಕಿ ಚೆಂದ ಕಲಿಸಿ ಇದಕ್ಕೆ ಸಕ್ಕರೆ ಹಾಕಾಕತ್ತೇನೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಪ್ರಮಾಣನೂ ಜಾಸ್ತಿ ಇರಬೇಕು. ಹುಳಿ, ಖಾರ, ಸಕ್ಕರೆ ಜಾಸ್ತಿ ಇರಬೇಕು. ಇದನ್ನು ಗದಗ ಬೆಟಗೇರಿ ಕಡೆ ಭಾಳ ಮಾಡ್ತಾರೆ ಪುರಿ ಮಾಡಿದಾಗ. ಇದು ಚಪಾತಿ ಜೊತೆನೂ ಚಲೋ ಇರ್ತೈತಿ. ಈಗ ಇದನ್ನು ಆರಾಕ್ ಬಿಡಬೇಕಿದು. ಇವಾಗ ಇದು ಪೂರ್ತಿ ಆರೈತಿ ಒಗ್ಗರಣೆ. ಇವಾಗ ಪುಟಾಣಿಯನ್ನು ಪೌಡ್ರ್ ಮಾಡ್ಕೊಬೇಕು. ಪೌಡ್ರ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ಮಿಕ್ಸ್ ಮಾಡ್ಬೇಕು ಪೌಡರ್ನ, ಪುಟಾಣಿ ಪೌಡರ್ನ. ಇವಾಗ ಮೊಸರು ಹಾಕ್ಕೋಬೇಕು. ಈ ಚಟ್ನಿನ ಸ್ವಲ್ಪ ನೀರಾದರೂ ಪರವಾಗಿಲ್ಲ, ಗಟ್ಟಿಯಾದರೂ ಪರವಾಗಿಲ್ಲ, ನಡಿತೈತಿ. ನಮಗಿಲ್ಲಿ ಸ್ವಲ್ಪ ಚಟ್ನಿ ಗಟ್ಟಿದ್ರೆ ಸೇರ್ತೈತಿ ನಮ್ಮ ಮನೆಯೊಳಗೆ. ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಗಟ್ಟಿನ ಮಾಡ್ಕೊಂಡೇನಿ. ಇನ್ನೂ ಸ್ವಲ್ಪ ಪುಟಾಣಿ ಪುಡಿ ಬೇಕಂದ್ರೂ ಹಾಕ್ಕೋಬಹುದು. ಮೊಸರು ಹಾಕಿ ಕೊತ್ತಂಬರಿ ಉದುರಿಸಿ ಚೆಂದ ಕಲಸಿದ್ರೆ ಬೆಟಗೇರಿ ಚಟ್ನಿ ರೆಡಿ ಆಯಿತು. ಇವಾಗ ಪುರಿ ಜೊತೆ ಬಾಜಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಫಸ್ಟ್ ಮಸಾಲೆ ಹುರ್ಕೊಳಕ ನಾನು ಫಸ್ಟ್ ಚಕ್ಕಿ ತೊಗೊಂಡೇನಿ, 4 ಲವಂಗ, ಮೆಣಸು, ಜೀರಿಗೆ, ಧನಿಯಾ, ಕರಿಬೇವು, ಪುಟಾಣಿ, ಏಲಕ್ಕಿ, 2 ಏಲಕ್ಕಿ ತೊಗೊಂಡೇನೆ. ಆಮೇಲೆ
ಬೆಳ್ಳುಳ್ಳಿ 1 ಗಡ್ಡಿ, 4 ಮೆಣಸಿನ್ಕಾಯಿ, ಟೊಮ್ಯಾಟೊ 1, ಉಳ್ಳಾಗಡ್ಡಿ 1. ಇವಾಗ ಇದನ್ನು ಹುರ್ಕೋಬೇಕು. ಹುರ್ಕೊಳಕ ಬಾಳ್ಗೆ ಕಾಯಕ್ಕಿಟ್ಟು ಬಾಳ್ಗೆ ಒಳಗೆ 1 ಚಮಚ ಎಣ್ಣೆ ಹಾಕೇನಿ. ಇದಕ್ಕೆ ಚಕ್ಕಿ, ಲವಂಗ, 2 ಏಲಕ್ಕಿ, ಧನಿಯಾ 1 ಚಮಚ, ಜೀರಿಗೆ ಅರ್ಧ ಚಮಚ, ಮೆಣಸು 1 ಕಾಲು ಸ್ಪೂನು, ಕರಿಬೇವು 1 ಸ್ಪೂನು, ಪುಟಾಣಿ 2 ಸ್ಪೂನ್, 2ರಿಂದ 3 ಸ್ಪೂನ್ ಪುಟಾಣಿ. ಇದಿಷ್ಟನ್ನು ಹುರ್ಕೋಬೇಕು. ಇದು ಹುರ್ಕೊಂಡ್ಮೇಲೆ ಈಗ ಬೆಳ್ಳುಳ್ಳಿ ಹಾಕಬೇಕು. ನಾಲ್ಕು ಮೆಣಸಿನ್ಕಾಯಿನ ಮುರಿದು ಹಾಕ್ತೇನೆ, ಇಲ್ಲಾಂದ್ರೆ ಅವು ಸಿಡಿತಾವು. ಒಂದು ಉಳ್ಳಾಗಡ್ಡಿ, ಒಂದು ಟೊಮ್ಯಾಟೊ ಹಾಕಿದ ಮೇಲೆ ಚಂದ ಹುರಿಬೇಕು. ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಸ್ವಲ್ಪ ಹುರಿದು ಎಲ್ಲ ಪೂರ್ತಿ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿ ಆರಾಕ್ಬಿಡಬೇಕು. ಇವಾಗ ಇದು ಗ್ಯಾಸ್ ಆಫ್ ಮಾಡಿ ಆರಾಕ್ಬಿಟ್ಟೇನಿ. ಈಗ ಕಾಯಿಪಲ್ಯನ ಬೇಯಿಸ್ಕೋಬೇಕು. ನಾನಿಲ್ಲಿ ಒಂದು ದೊಡ್ಡ ಕ್ಯಾರೆಟು, ಒಂದು 15 ಬೀನ್ಸು, ಆಮೇಲೆ ಒಂದು ದೊಡ್ಡ ಪೊಟ್ಯಾಟೊ ಆಲೂಗಡ್ಡಿನ ಬೇಯಿಸಾಕಿಟ್ಟೇನೆ. ಈಗ ಇದು ಅರೇತಿ ಮಸಾಲೆ, ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಬಾಳ್ಗೆ ಕಾಯಕ್ಕಿಟ್ಟೇನಿ, ಮಸಾಲೆನೂ ರುಬ್ಕೊಂಡೇನಿ, ಕಾಯಿಪಲ್ಯನೂ ಬೆಂದಾವ. ಬಾಳ್ಗೆ ಕಾದ ಮೇಲೆ ಎಣ್ಣೆ ಹಾಕಬೇಕು. ಜೀರಿಗೆ, ನಾನಿಲ್ಲಿ ಸಾಸಿವೆ ಯೂಸ್ ಮಾಡಾಕತ್ತಿಲ್ಲ. ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ 1, ಅರಿಶಿನ, ಈಗ ಮಿಕ್ಸಿ ಮಾಡ್ಕೊಂಡಿದ್ದು ಮಸಾಲೆನ ಬಾಳ್ಗೆಗೆ ಹಾಕಬೇಕು. ಮಸಾಲೆ ಹಾಕಿದ ಮೇಲೆ ಬೇಯಿಸ್ಕೊಂಡಿರುವಂತಹ ಕಾಯಿಪಲ್ಯ ಅಂದ್ರೆ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆನ ಈ ಪಾತ್ರೆಗೆ ಸೇರಿಸ್ಕೊಬೇಕು. ಕ್ಯಾಪ್ಸಿಕಮನ್ನು ಲಾಸ್ಟಿಗೆ ಹಾಕಬೇಕು. ಮೊದಲ ಹಾಕಿದ್ರೆ ಅವು ಬೆಂದು ಮಿಜ್ಜಿ ಆದಂಗೆ ಆಕ್ಕಾವ.
ಇವಾಗ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ 1 ಚಮಚ, ಕೊತ್ತಂಬರಿನ ಉದುರಿಸ್ಬೇಕು. ಇವಾಗ ಭಾಜಿನ 1-2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿ ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಭಾಜಿ ರೆಡಿ. ಇವಾಗ ಖೀರು ಮಾಡೋಕ್ಕೆ ನಾನು ಮೊದಲು ಗಸಗಸೆಯನ್ನು 1-2 ತಾಸು ನೆನೆ ಇಟ್ಟೆ ನೀರೊಳಗೆ. ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡೇನಿ. 2 ತಾಸು ಆದಮೇಲೆ ಗಸಗಸಿನ ಆಮೇಲೆ ಗೋಡಂಬಿ ಬಾದಾಮಿನ ಮಿಕ್ಸಿ ಮಾಡ್ಕೋಬೇಕು. ಗಸಗಸಿ 1 ಸ್ಪೂನು, 1-1.5 ಸ್ಪೂನ್ ಗಸಗಸೆ, 7-8 ಗೋಡಂಬಿ, 7-8 ಬಾದಾಮಿನ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಈ ಖೀರಿಗೆ ಹಾಕಿದ್ರೆ ಸ್ವಲ್ಪ ದಟ್ಟು ಬರ್ತೈತಿ. ನಾನಿಲ್ಲಿ ಇವತ್ತು ಖೀರನ್ನು ಅಷ್ಟು ಗಟ್ಟಿ ಮಾಡಿಲ್ಲ, ಯಾಕಂದ್ರೆ ನಮಗೆ ಭಾಜಿ ಮತ್ತು ಚಟ್ನಿ ಇದ್ದಿದ್ದಕ್ಕೆ ನಾನು ಕುಡಿಯೋಕೆ ಬೇಕಂತ ಹೇಳಿ ನಾನಿವತ್ತು ಅಷ್ಟು ಗಟ್ಟಿ ಮಾಡಿಲ್ಲ ಖೀರನ್ನು. ಆಮೇಲೆ ಮಿಕ್ಸಿ ಮಾಡಿದ್ದ ಗಸಗಸೆ, ಬಾದಾಮಿ, ಗೋಡಂಬಿನ ಅದಕ್ಕೆ ಹಾಕಿ ಕುದಿಸ್ಕೋಬೇಕು. ಖೀರು ಗಟ್ಟಿ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಕೋಬಹುದು. ಆಮೇಲೆ ನಾವು ಗಸಗಸೆ ನೆನೆ ಇಡುವಾಗ ಜೀರಾ ಅಕ್ಕಿನೂ ಅದ್ರ ಜೊತೆ ನೆನೆ ಇಟ್ಟು ಮಿಕ್ಸಿ ಮಾಡಿ ಈ ಖೀರಿಗೆ ಹಾಕಿ ಕುದಿಸಿದ್ರೆ ಟೇಸ್ಟು ಚಲೋ ಬರ್ತೈತಿ, ಇನ್ನೂ ಸ್ವಲ್ಪ ದಟ್ಟು ಬರ್ತೈತಿ. ನಾನು ಅರ್ಧ ಲೀಟ್ರ್ ಹಾಲಿಗೆ 1 ಬಟ್ಲ ಸಕ್ಕರೆ ಹಾಕಾಕತ್ತೇನೆ. ಏಲಕ್ಕಿ ಪುಡಿ 1/4 ಸ್ಪೂನು, ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ಚೆಂದಾಗಿ ಕುದಿಸಿ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆ ರೋಸ್ ಪೆಟಲ್ಸ್ ಹಾಕಿ ಆಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಖೀರು ರೆಡಿ.